ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಈ ಹೊಸ ಆಂಗ್ಲ ನಾಮ ವರ್ಷ ಆರಂಭವಾಗ್ತಾ ಇದೆ. ನಮ್ಮ ಹೈಂದವ ಸಂಪ್ರದಾಯದಲ್ಲಿ ಮಾರ್ಚಿಂದ ಅಲ್ವಾ ನಾವು ಚೈತ್ರ ವೈಶಾಖ ಮಾಸಗಳನ್ನು ಆರಂಭ ಮಾಡೋದು. ಮತ್ತು ಯಾಕೆ ಜನವರಿ ಅಂತ ಹೇಳಿದ್ರೆ, ಬಟ್ ಈಗ ತುಂಬ ವ್ಯವಹಾರಗಳಾಗಿರ್ಬೋದು, ಕೆಲವೊಂದು ವಿಷಯಗಳಾಗಿರ್ಬೋದು, ನಮ್ಮ ಕ್ಯಾಲೆಂಡರ್ ಪ್ರಕಾರ ಜನವರಿ ಟು ಡಿಸೆಂಬರ್ 365 ದಿನಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಆ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರಲ್ಲೂ ಒಂದು ಸೆಂಟಿಮೆಂಟ್ ಇರುತ್ತೆ. ಅಂದರೆ ಹೊಸ ವರ್ಷದ ದಿನ ಯಾವ ರೀತಿ ಇದ್ದರೆ ಎಲ್ಲ ದಿನಗಳು ಅದೇ ರೀತಿ ಇರುತ್ತೆ. ಹೊಸ ವರ್ಷದಲ್ಲಿ ಹೊಸ ದಿನ ಕೆಲವೊಂದು ವಿಷಯಗಳ ಒಂದು ರೀತಿ ಸೆಂಟಿಮೆಂಟ್ ಇರುತ್ತೆ. ಬಟ್ ಆ ಹೊಸ ವರ್ಷವಾಗಿರುವಂತಹ ಜನವರಿ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ನಾವು ಮಾಸಿಕ ಫಲಗಳನ್ನು ಹೇಳ್ತಾ ಇದ್ದೇವೆ, ಗೋಚಾರ ಫಲಗಳನ್ನು ಹೇಳ್ತಾ ಇದ್ದೇವೆ. ಈಗ ಮಾಸ ಫಲಗಳನ್ನು ಹೇಳುವಾಗ ನಾವು ಅಂದರೆ ದೀರ್ಘಕಾಲ ಹೇಳುವಾಗ ದೀರ್ಘ ಸಂಚಾರ ಗ್ರಹಗಳಿಂದ ಗೋಚಾರ ಫಲಗಳನ್ನು ಹೇಳ್ತಾ ಇರ್ತೇವೆ. ಗುರು, ಶನಿ ಪರಮಾತ್ಮರು, ಅದೇ ರೀತಿ ರಾಹುಕೇತುಗಳು. ಬಟ್ ಈಗ ಮಾಸ ಫಲಗಳು ಹೇಳುವಾಗ ಈ ಸ್ಲೋ ಅಂದರೆ ಸ್ವಲ್ಪ ವೇಗವಾಗಿ ಮೂವ್ ಆಗುವಂತಹ ಪ್ಲಾನೆಟ್ಸ್, ಚಂದ್ರ ಆಗಿರ್ಬೋದು, ಬುಧ ಆಗಿರ್ಬೋದು, ಶುಕ್ರ ಆಗಿರಬಹುದು, ರವಿ ಆಗಿರಬಹುದು, ಈ ಗ್ರಹಗಳ ಆಧಾರದ ಮೇಲೆ, ಕುಜನ ಆಧಾರದ ಮೇಲೆ ನಾವು ಮಾಸ ಫಲಗಳನ್ನೋದು ಹೇಳ್ತಾ ಇರ್ತೇವೆ. ಮುಖ್ಯವಾಗಿ ಕನ್ಯಾ ರಾಶಿ ಜಾತಕರಿಗೆ ಈ ಜನವರಿ ಹೊಸ ಮಾಸ, ಹೊಸ ಆಂಗ್ಲನಾಮ ವರ್ಷದಲ್ಲಿ ಬರುವಂತಹ ಹೊಸ ತಿಂಗಳಲ್ಲಿ ನ್ಯೂ ಮಂತ್, ನ್ಯೂ ಆ್ಯಂಬಿಷನ್ಸ್, ನ್ಯೂ ಡ್ರೀಮ್ಸ್ ಇವೆಲ್ಲವೂ ಕೂಡ ಫುಲ್ಫಿಲ್ ಆಗಲಿ, ಅವರು ಬಯಸಿರುವಂತಹ ಕೆಲವೊಂದು ಆಸೆಗಳು, ಕನಸುಗಳು ಕೂಡ ಈಡೇರಲಿ, ಈ ಮಾಸದಿಂದ ಅದ್ಭುತವಾಗಿರುವಂತಹ ಯಶಸ್ಸನ್ನು ಪಡೆಯಲಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರಿಗೆ ಜನವರಿ ಮಾಸದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಮೊದಲನೇ 15 ದಿನಗಳು ಒಂದು ರೀತಿ, ಆಮೇಲೆ ಒಂದು 15 ಅಂದರೆ ಪ್ರಥಮಾರ್ಥವೂ ದ್ವಿತೀಯಾರ್ಥವೂ ವಿಭಿನ್ನವಾಗಿರುತ್ತೆ. ಯಾಕಂದರೆ ಇಲ್ಲಿ 4 ರಿಂದ 5 ಗ್ರಹಗಳು ಪ್ರಥಮಾರ್ಥದಲ್ಲಿ ಚತುರ್ಥ ಸ್ಥಾನ, ಮಾತೃಸ್ಥಾನ, ವಾಹನ ಸ್ಥಾನದಲ್ಲಿ ಇದ್ದರೆ, ದ್ವಿತೀಯಾರ್ಥದಲ್ಲಿ 15 ರಿಂದ ಪಂಚಮ ಸ್ಥಾನ, ಸಂತಾನ ಸ್ಥಾನ, ಪ್ರೀತಿ, ಪ್ರೇಮ, ವ್ಯವಹಾರಗಳ ಸ್ಥಾನ, ಲಕ್ಷ್ಮೀ ಸ್ಥಾನಕ್ಕೆ ಹೊರಡ್ತಾ ಇದೆ. ಮತ್ತು ಈ ಬದಲಾವಣೆ ಮಾಸಿಕ ಫಲಗಳ ಮೇಲೆ, ಗೋಚಾರ ಫಲಗಳ ಮೇಲೆ ಯಾವ ರೀತಿ ಫಲಗಳನ್ನು ನೀಡುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರ ಮಾಡಬೇಕು ಈ ಮಾಸದಲ್ಲಿ ಅಂತ ನೋಡುವುದಾದರೆ, ಮುಖ್ಯವಾಗಿ ಈ 4ನೇ ಸ್ಥಾನ ಮಾತೃಸ್ಥಾನ, ಸ್ವಸ್ಥಾನ ಆಗಿರೋದ್ರಿಂದ ಇಲ್ಲಿ ಕುಜ, ಬುಧ, ಶುಕ್ರ, ರವಿ, ಚಂದ್ರ ಆಗಮನ ಆಗ್ತಾ ಇರೋದ್ರಿಂದ ಏನಪ್ಪ ಅಂದರೆ, ಇಲ್ಲಿ ಏನಾದರೂ ಒಂದು ಹೊಸತನವನ್ನು, ಇಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಿದ್ದು ಅಥವಾ ವೇಸ್ಟ್ ಮಾಡಿದ್ದು ಸಾಕು, ಅಟ್ಲೀಸ್ಟ್ ನೆಕ್ಸ್ಟ್ ಇಯರಿಂದ ಒಂದು ಒಳ್ಳೆಯ ಕೋರ್ಸ್ ಏನಾದರೂ ಕಲಿಯೋಣ. ಈಗಿನ ಇರುವಂತಹ ಟೆಕ್ನಾಲಜಿಗೆ ಈಗ ನೋಡಿ, ತುಂಬ ಜನ ಈಗ ಹಳೆಯ ಕೋರ್ಸ್ಗಳು ಅದೆಲ್ಲ ಹಳೆ ಅಪ್ಡೇಟ್ ಮುಗೀತದೆಲ್ಲ ಓಲ್ಡ್ ಅಂತ ಹೇಳ್ತಾರೆ. ಈಗ ಹೊಸದಾಗಿ ಈಗ ಇರುವಂತಹ ಉದ್ಯೋಗ ಪ್ರಯತ್ನಗಳು ಪಡಿಬೇಕಂದ್ರೂ, ಈಗ ಇರುವಂತಹ ಟ್ರೈನಿಂಗ್ ಕೊಡಬೇಕಂದ್ರೂ, ಈಗಿರುವಂತಹ ಜಿ ಅಂತ ಹೇಳ್ತಾ ಇದ್ದೇವೆ, ಜನ್ರೇಷನ್ ಝಿ, ಇದಕ್ಕೆ ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿಬಿಟ್ಟು ಈಗ ಹೊಸದಾಗಿ ಬರ್ತಾ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು, ಅಥವಾ ಡೇಟಾ ಸೈನ್ಸ್ ಆಗಿರ್ಬೋದು, ಇತ್ಯಾದಿ ಹೊಸ ವಿಧವಾಗಿರುವಂತಹ ಕೋರ್ಸ್ಗಳನ್ನು ಕಲಿಯಬೇಕು ಅಂತ ಮಾಡುವಂತಹ ನಿಮ್ಮ ಪ್ರಯತ್ನಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ನಿಮ್ಮ ಪ್ರಯತ್ನಗಳನ್ನು ಆರಂಭ ಮಾಡುವುದಕ್ಕೆ ಇದು ಅದ್ಭುತವಾಗಿರುತ್ತೆ. ಇನ್ನು ಚತುರ್ಥ ಸ್ಥಾನ ಮಾತೃಸ್ಥಾನ, ಸ್ವಂತ ತಾಯಿ ಮನೆ ಅಂತ ತವರ್ ಮನೆ ಅಂತ ಹೇಳ್ತಾ ಇರ್ತೀವಲ್ಲ, ಜಾತಕರಿಗೆ ತವರ್ ಮನೆ ಏನಪ್ಪ ಅಂದರೆ ಚತುರ್ಥ ಸ್ಥಾನ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಈ ಟೈಮಲ್ಲಿ ನೀವು ಸ್ವಸ್ಥಾನಕ್ಕೆ ಹೋಗುವುದು, ತುಂಬ ದಿನಗಳ ನಂತರ, ತುಂಬ ತಿಂಗಳ ನಂತರ ಮತ್ತೆ ಜನ್ಮಸ್ಥಳಕ್ಕೆ ಅಥವಾ ತಾಯಿ ತಂದೆ ಹತ್ತಿರ ಹೋಗಿ ಉದ್ಯೋಗಗಳ ಮುಖಾಂತರ, ವೃತ್ತಿ ಉದ್ಯೋಗಗಳಲ್ಲಿ, ಬೇರೆ ನಗರಗಳಲ್ಲಿ, ಬೇರೆ ದೇಶಗಳಲ್ಲಿ ವಾಸ ಇರ್ತಾರೆ. ಬಟ್ ಅಟ್ ದ ಎಂಡ್ ಫೈನಲಿ ನಾವು ಊರಿಗೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೆ ಮನೆಗೆ ಕಡೆಗೆ ರಿಟರ್ನ್ ಹೋಗೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಏನಾದರೂ ಒಂದು ಹೊಸ ಗೃಹ ನಿರ್ಮಾಣ ಮಾಡಿದರೆ, ಅಥವಾ ಮನೆ ಬದಲಾಯಿಸಬೇಕು,
ಅದು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಲೀಸ್ ಮನೆ ಆಗಿರ್ಬೋದು, ಮನೆ ಬದಲಾಯಿಸೋದಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ಪರ್ಟಿಕ್ಯುಲರಾಗಿ ಈ ಟೈಮಲ್ಲಿ ಒಂದು ಗೃಹಯೋಗವಾಗಿರಬಹುದು ಅಥವಾ ಒಂದು ವಾಹನವನ್ನು ಬದಲಾಯಿಸುವಂತಹ ಯೋಗವಾಗಿರಬಹುದು. ಇನ್ನೂ ಏನಂತಂದರೆ ಈ ಚತುರ್ಥ ಸ್ಥಾನಕ್ಕೆ ಈ ಪಂಚಗ್ರಹಗಳು ಬರುವುದರಿಂದ ಹಿಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಏನಾದರೂ ಇಲ್ಲ ಸಲ್ಲದ ಆರೋಪಗಳು ಅಥವಾ ನಿಮ್ಮ ಬಗ್ಗೆ ಏನಾದರೂ ಕೆಲವೊಂದು ವಿಷಯಗಳು ಕೆಟ್ಟದಾಗಿ ಮಾತನಾಡಿ ಇಂತಹ ವ್ಯಕ್ತಿನೇ ಇವರು, ಇಂತಹ ವ್ಯಕ್ತಿಗಳೇ ಇವರು ಅಂತ ಹೇಳಿರುವಂತಹ ಸಂದರ್ಭಗಳಲ್ಲಿ, ಅಥವಾ ಈ ವ್ಯಕ್ತಿನೇ ಮಾಡಿದ್ದು ಅಂತ ಕೆಲವೊಂದು ಸುಳ್ಳು ಆರೋಪಗಳು ಬಂದಿರುವಂತಹ ಸಂದರ್ಭಗಳಲ್ಲಿ, ಈ ಸಂದರ್ಭದಲ್ಲಿ ಇಲ್ಲ ಆ ವ್ಯಕ್ತಿ ನಾನಲ್ಲ, ಅಂತಹ ವಿಷಯಗಳು ಸುಮ್ಮನೆ ಆರೋಪಗಳು ಮಾತ್ರ, ಅದು ನಿಜವಲ್ಲ ಅಂತ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳೋದಕ್ಕೆ, ನಿಮ್ಮ ಜೆನ್ಯೂನಿಟಿನ ಪ್ರೂವ್ ಮಾಡಿಕೊಳ್ಳೋದಕ್ಕೆ ಇದು ಒಂದು ಅದ್ಭುತವಾಗಿರುವಂತಹ ಸಮಯ. ಆದರೆ ಈ ಮೊದಲನೇ 2 ವಾರ ಏನಿದೆ ಅಂದರೆ 14-15ನೇ ತಾರೀಕುವರೆಗೂ ಕೂಡ ಸ್ವಲ್ಪ ಈ ಕೆಲವೊಂದು ವಿಷಯಗಳಲ್ಲಿ ಕುಜ ಬಂದಿರ್ತಾರಲ್ವ, ಕುಜ ಅಂದ್ರೇ ಒಂದು ರೀತಿ ಘರ್ಷಣೆ, ಒಂದು ರೀತಿ ಫೈಟಿಂಗ್ ನೇಚರ್. ಅದರ ಜೊತೆಗೆ ರವಿನೂ ಇರ್ತಾರೆ, ಬುಧನೂ ಇರ್ತಾರೆ, ಶುಕ್ರನೂ ಇರ್ತಾರೆ. ಸೊ ಕುಜ ಮೇಯ್ನ್ಲಿ ಇಲ್ಲಿ ಏನು ಮಾಡ್ತಾರೆ ಚತುರ್ಥ ಭಾವಕ್ಕೆ ಅಂದರೆ, ಚತುರ್ಥ ಭಾವ ಅಂದರೆ ಮನೆ, ವಾಹನ ಇತ್ಯಾದಿ ವಿಷಯಗಳಾಗಿರುತ್ತೆ. ಸೊ ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಘರ್ಷಣೆಗಳು ನಡೆಯುವಂಥ, ವಾದ ವಿವಾದಗಳು ನಡೆಯುವಂಥ ಸಂದರ್ಭಗಳು. ಈಗ ಯಾವ ರೀತಿ ಹೇಳಬೇಕು, ಉದಾಹರಣೆಗೆ ತುಂಬ ದಿನಗಳಿಂದ ನಿಮ್ಮ ನೆರೆಹೊರೆಯರೇ ನೈಬರ್ಸ್ ಆಗಿರ್ಬೋದು, ನೀವು ನಮ್ಮ ಜಾಗದಲ್ಲಿ ಇದಾಗ್ತಾ ಇದ್ದೀರಾ, ನೀವು ನಮ್ಮ ಜಾಗದಲ್ಲಿ ಕಸ, ಈ ರೀತಿ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ ಪಕ್ಕದ ಮನೆಯಲ್ಲೇ ಅಲ್ವಾ. ನಿಮ್ಮ ವಾಟ್ರೆಲ್ಲ ನಮ್ಮ ಮನೆ ಮುಂದೆ ಬರ್ತಾ ಇದೆ, ಅಥವಾ ನೀವು ಇನ್ನೂ ಸ್ವಲ್ಪ ನಮ್ಮ ಜಾಗನ ಜಾಸ್ತಿ ಹಾಕ್ಕೊಂಡಿದ್ದೀರಾ, ಈ ರೀತಿ ಸಣ್ಣ ಪುಟ್ಟ ವಿಷಯಗಳಾಗಿರ್ಬೋದು. ವಾಹನಗಳು ಅಂತ ಬಂದಾಗ ನಿಮ್ಮ ಪಾಡಿಗೆ ನೀವೇ ಹೋಗ್ತಾ ಇರ್ತೀರ ರೋಡಲ್ಲಿ, ಈ ಟ್ರಾಫಿಕ್ಕಲ್ಲಿ ಯಾರೋ ಬಂದು ನಿಮ್ಮ ವಾಹನವನ್ನೇ ಅವರು ಸ್ವಲ್ಪ ಟಚ್ ಮಾಡಿ ಅವರೇ ಎಳೆದ್ಬಿಟ್ಟು ನಿಮ್ಮ ಮೇಲೆ ಜಗಳಕ್ಕೆ ಬರುವಂತಹ ಈ ರಸ್ತೆಗಳಲ್ಲಿ ಕಾಮನಾಗಿ ನೋಡ್ತಾ ಇರ್ತೀವಿ. ಪಾಪ ಅವರು ಏನೂ ಮಾಡಿರಲ್ಲ, ಬಟ್ ಆ ವ್ಯಕ್ತಿಗಳು ದಬ್ಬಾಳಿಕೆ ಮಾಡ್ತಿರ್ತಾರೆ. ಸೊ ಈ ರೀತಿ ವಿಷಯಗಳು ನಡೆಯೋದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸ್ವಲ್ಪ ವಾಹನವನ್ನು ಚಲಾಯಿಸುವಾಗ ಸ್ವಲ್ಪ ನೋಡಿಕೊಂಡು ಚಲಾಯಿಸೋದು ಮುಖ್ಯ. ಅದೇ ರೀತಿ ನೆರೆಹೊರೆಯವರ ಜೊತೆ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಮಾತಿನ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಮಾಡೋದು ವಿಷಯ. ಇನ್ನು ದ್ವಿತೀಯಾರ್ಥದಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಶುಕ್ರ ಆಗಿರ್ಬೋದು, ಕುಜ ಆಗಿರ್ಬೋದು, ಬುಧ, ಮುಖ್ಯವಾಗಿ ರವಿ, ಇವರೆಲ್ಲರೂ ಕೂಡ ಪಂಚಮ ಸ್ಥಾನ, ಲಕ್ಷ್ಮೀ ಸ್ಥಾನ, ಸಂತಾನ ಸ್ಥಾನ, ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ ಹೋಗ್ತಾ ಇದ್ದಾರೆ. ಇಲ್ಲಿ ದ್ವಿತೀಯಾರ್ಥದಲ್ಲಿ ಘರ್ಷಣೆಗಳಿರಲ್ವಾ ಅಂದರೆ ಅದು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ. ನೋಡಿ, ಇಲ್ಲಿ ಪ್ರೀತಿ ಪ್ರೇಮ ವ್ಯವಹಾರಗಳು ಮಾಡ್ತಾ ಇರ್ತೀರ, ಮನೆಯವರ ಪರ್ಮಿಷನ್ಗೋಸ್ಕರ ಕಾಯ್ತಾ ಇರ್ತೀರ. ಬಟ್ ಈ ಸಂದರ್ಭದಲ್ಲಿ ಕುಜ ಪಂಚಮಕ್ಕೆ ಬಂದಿರುವಂಥ ಕಾರಣದಿಂದ ಕೆಲವೊಂದು, ಎಲ್ಲರಿಗೂ ಅಲ್ಲ, ಕೆಲವೊಂದು ವ್ಯಕ್ತಿಗಳು ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಮನೆಯಲ್ಲಿ ಪರ್ಮಿಷನ್ ತಗೊಳ್ಳುವಾಗ ಅಥವಾ ಮನೆಯವರ ಅನುಮೋದನೆ ಪಡೆಯುವಂತಹ ಸಂದರ್ಭಗಳಲ್ಲಿ ಅಥವಾ ಹಿರಿಯರನ್ನು ಒಪ್ಪಿಸುವಂತಹ ಸಂದರ್ಭಗಳಲ್ಲಿ ಈ ಮಾತಾಡಬಾರದು ನಾವು. ಯಾಕಂದರೆ ನಾವಿರುವಂತಹ ಈ ಪುಣ್ಯಭೂಮಿಯಲ್ಲಿ ಜಾತಿ ಮತ ಇತ್ಯಾದಿ ವಿಷಯಗಳ, ಜಾತಿ, ರೀಜಿಯನ್ನು, ಈ ಕ್ಯಾಸ್ಟಿಸಮ್ ಇವೆಲ್ಲ ಇರಲ್ಲ. ಬಟ್ ಈ ವೆನ್ ಇಟ್ ಕಮ್ಸ್ ಟು ದಟ್ ಮ್ಯಾರೇಜ್ ಲೈಫ್, ಮನೆಗಳಲ್ಲಿ ಈಗ ಇನ್ನೂ ನಡೀತಾ ಇದೆ. ಅದು ಯಾಕೆ ಇಂಟರ್ ರಿಲಿಜಿಯನ್, ಇಂಟರ್ ಕ್ಯಾಸ್ಟು, ಈ ರೀತಿ ವಿಷಯಗಳಿಂದ ಸ್ವಲ್ಪ ವಾದೋಪವಾದಗಳು, ನಾನು ಒಪ್ಕೊಳ್ಳಲ್ಲ, ಈ ರೀತಿ ಮಾಡೋಂಗಿದ್ರೆ ನೀವು ಮನೆಯಲ್ಲಿ, ಈ ರೀತಿ ಕೆಲವೊಂದು ಡಿಸಪಾಯಿಂಟ್ಮೆಂಟ್ಲಾಗಲಿಕ್ಕೆ, ಕೆಲವೊಂದು ಸಂದರ್ಭಗಳಲ್ಲಿ ವಾದ ವಿವಾದಗಳು ನಡೆಯೋದಕ್ಕೆ ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಟೈಮ್ ತಗೊಂಡು ಮನೆಯವರ ಯೋಚನೆಯನ್ನು ಸ್ವಲ್ಪ ನೆಮ್ಮದಿಯಾಗಿ ಅವರಿಗೆ ನಿಮ್ಮ ಅಭಿಪ್ರಾಯಗಳನ್ನು ತಲುಪಿಸುವಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಮಾಡಿ. ಇನ್ನು ಈ ಎಷ್ಟೋ ದಿನಗಳಿಂದ ಯಾವುದಾದ್ರೂ ಒಂದು ಪಾರ್ಟಿಗೆ ಸೇರಬೇಕು, ಒಂದು ರಾಜಕೀಯ ಕ್ಷೇತ್ರದಲ್ಲಿ ನನ್ನದೇ ಆಗಿರುವಂತಹ ಒಂದು ಗುರುತನ್ನು ರಚಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಮುದಾಯ, ಈಗ ಪಂಚಾಯತ್ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳೆಲ್ಲ ಆಗಿರಬಹುದು, ಒಂದು ಆ ರಾಜಕೀಯದಲ್ಲಿ ನಾನು ಪ್ರೂವ್ ಮಾಡ್ಕೋಬೇಕು ನನ್ನನ್ನು ನಾನು ಅಂತ ಒಂದು ಸಭ್ಯತ್ವವನ್ನು, ಒಂದು ಮೆಂಬರ್ಶಿಪ್ ತಗೊಳ್ಳೋದಾಗಿರ್ಬೋದು, ಅಥವಾ ಆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಂಟ್ರೆನ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ಎಂಟ್ರಾಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಒಳ್ಳೆಯ ಹೆಸರನ್ನು ಪಡೆಯೋದಕ್ಕೆ, ಸಂಪಾದನೆ ಮಾಡೋದಕ್ಕೆ, 4 ಜನರಲ್ಲಿ ಒಂದು ಒಳ್ಳೆಯ ಗೌರವವನ್ನು ಸಂಪಾದನೆ ಮಾಡಲಿಕ್ಕೆ ಅನುಕೂಲವಾಗಿರುತ್ತೆ. ಹಳೆ ಫ್ರೆಂಡ್ಸ್ನ ಮತ್ತೆ
ಗೆಟ್ ಟುಗೆದರ್ ಅನ್ನೋ ರೀತಿಯಲ್ಲಿ ಒಂದು ಹಳೆಯ ಫ್ರೆಂಡ್ಸ್ನತ್ತೆ ಮತ್ತೆ ಒಂದು ಕಡೆ ಸೇರಿ ಅವ್ರನ್ನೆಲ್ಲರ ಜೊತೆಗೆ ಒಂದು ತುಂಬ ಪಾರ್ಟಿ ಎಂಜಾಯ್ ಇತ್ಯಾದಿ ವಿಷಯಗಳ ಮುಖಾಂತರ ಸ್ವಲ್ಪ ಮಾನಸಿಕ ಆನಂದವನ್ನು ಪಡೆಯೋದಕ್ಕೆ ದ್ವಿತೀಯ ಅರ್ಥದಲ್ಲಿ ಅನುಕೂಲವಾಗಿರುತ್ತೆ. ಹಳೆಯ ಜ್ಞಾಪಕಗಳು, ಮುಂದೆ ಮಾಡುವಂತಹ ವಿಷಯಗಳಲ್ಲಿ ನಿಮ್ಮ ಸ್ನೇಹಿತರ ಸಲಹೆಗಳು ಇತ್ಯಾದಿ ವಿಷಯಗಳು ತುಂಬ ಖುಷಿಯಾಗಿ ಒಂಥರ ನ್ಯೂ ಇಯರಲ್ಲಿ ನ್ಯೂ ಮಂತ್ ತುಂಬ ಜಾಯ್ಫುಲ್ಲಾಗಿ ಇರುತ್ತೆ. ಸೊ ನಾನು ಈ ರೀತಿ ಹೇಳಿದ್ದೀನಲ್ವ, ಸ್ವಲ್ಪ ಈ ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಉತ್ತಮ. ಇನ್ನು ರಾಹು ಬಂದು ಸರ್ಪಗ್ರಹ, ಛಾಯಾಗ್ರಹವಾಗಿರುವಂತಹ ರಾಹುಗ್ರಹ ಇಲ್ಲಿ 6ನೇ ಮನೆಯಲ್ಲಿ ಒಳ್ಳೆಯದಲ್ವ. 6ನೇ ಮನೆಯಲ್ಲಿ ಋಣರೋಗ ಶತ್ರುಸ್ಥಾನ ರಾಹು ಇರೋದರಿಂದ ಮುಖ್ಯವಾಗಿ ಈ IT, ಆ್ಯನಿಮೇಷನು, ಗ್ರಾಫಿಕ್ ಡಿಸೈನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಈ ಮೆಡಿಸಿನ್ಗೆ ಸಂಬಂಧಪಟ್ಟಿರುವಂತಹ ಫಾರ್ಮಾಸ್ಯೂಟಿಕಲ್ಸ್ ಆಗಿರ್ಬೋದು, ಈ ಲ್ಯಾಬ್ಸ್, ಬ್ಲಡ್ ಟೆಸ್ಟ್, ಡಯಾಗ್ನೋಸ್ಟಿಕ್ ಲ್ಯಾಬ್ಸ್ ಆಗಿರ್ಬೋದು, ಫೋಟೋ ಸ್ಟುಡಿಯೋಸ್, ವಿಡಿಯೋಗ್ರಫಿ ಇತ್ಯಾದಿ ವ್ಯಕ್ತಿಗಳಿಗೆ ಒಂದು ರೀತಿ ಅನುಕೂಲವಾಗಿರುವಂತಹ ಸಮಯ. ಒಳ್ಳೆಯ ಅವಕಾಶಗಳನ್ನು, ಒಳ್ಳೆಯ ಉದ್ಯೋಗವನ್ನು, ಆದಾಯ ಮಾರ್ಗಗಳನ್ನು ಹುಡುಕಿಕೊಳ್ಳುವಂತಹ ಸಮಯ ಇದು ಅದ್ಭುತವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ರಾಹು 6ನೇ ಮನೆಯಲ್ಲಿರೋದರಿಂದ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಮುಖ್ಯವಾಗಿ ಕನ್ಯಾ ರಾಶಿಯವರು ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರ್ತೀರ, ಬಟ್ ಎಲ್ಲನೂ ಕೂಡಿ ಬರುತ್ತೆ, ಎಲ್ಲ ರೀತಿ ಕ್ಲಿಯರ್ ಆಗುತ್ತೆ. ಅದು ಹೈಯರ್ ಎಜುಕೇಷನ್ಗೋಸ್ಕರನೋ, ಜಾಬ್ಗೋಸ್ಕರನೋ, ಮತ್ತು ವಿಷಯಕ್ಕೋಸ್ಕರ ವಿದೇಶಿ ಪ್ರಯತ್ನಗಳು ಇಲ್ಲಿಂದ ಅಲ್ಲಿಗೆ ಹೋಗೋವರೆಗೂ ತುಂಬ ಚೆನ್ನಾಗಿರುತ್ತೆ. ಬಟ್ ಅಲ್ಲಿಗೆ ಹೋದ ಮೇಲೆ ರೀಗ್ರೆಟ್ ಆಗಬೇಡಿ, ಅಯ್ಯೋ ಅನಾವಶ್ಯಕವಾಗಿ ಬಂದೆ, ಇಲ್ಲಿಂದ ಏನು ಪ್ರಯೋಜನ ಇಲ್ವಲ್ಲ, ಇದೇ ಅಮೌಂಟ್ ನಾನು ಇಂಡಿಯಾದಲ್ಲೇ ದುಡಿತಾ ಇದೆ. ಈ ಸಂದರ್ಭಗಳನ್ನು ಯಾವುದೇ ಪ್ರೀ ಪ್ಲ್ಯಾನ್ಡ್ ಇಲ್ಲದೆ, ಒಂದು ಪರ್ಟಿಕ್ಯುಲರ್ ಪ್ಲ್ಯಾನಿಂಗ್ ಇಲ್ಲದೆ, ಒಂದು ಪರ್ಟಿಕ್ಯುಲರ್ ಒಂದು ವಿಷನ್ ಇಲ್ಲದೆ ನೀವು ದಯವಿಟ್ಟು ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ. ಏನೋ ಸಡನ್ನಾಗಿ ಬಂತು, ಅವಕಾಶ ಬಂತು, ಬಿಟ್ಬಿಟ್ಟು ಯಾರೋ ಫ್ರೆಂಡ್ಸ್ ಜಾಬ್ ಕೊಡಿಸ್ತಾನೆ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನಂಬ್ಕೊಂಡು ಟಿಕೆಟ್ ಮಾಡಿಕೊಂಡು ವೀಸಾ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅಲ್ಲಿ ಹೋದ್ಮೇಲೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಷ್ಟ ಹೋಗ್ತಾ ಇರೋದು ನೀವೇ. ಆದ್ದರಿಂದ ಪ್ರಾಪರ್ ಕ್ಲಾರಿಟಿ ಇಲ್ಲದೆ, ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲದೆ ವಿದೇಶಕ್ಕೆ ಹೋಗಬೇಡಿ. ಹೋದರೂ ಕೂಡ ಅಲ್ಲಿ ಕೆಲವೊಂದು ಸಮಸ್ಯೆಗಳಲ್ಲಿ ಸಿಗಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಅಲ್ಲಿ ಹೋಗಿ ಆತಂಕಗಳನ್ನು ಎದುರಿಸಬೇಡಿ ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ರೀತಿ ಸೂಚನೆಯನ್ನು ನೀಡ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ಕೇತು ಮಹಾಶಯರು ವ್ಯಯಭಾವದಲ್ಲಿ ಇದ್ದಾರೆ. ಸೊ ಕೇತು ಮಹಾಶಯರು ಇವರು ಯಾವಾಗಲೂ ಕೂಡ ಆಧ್ಯಾತ್ಮಿಕತೆ, ವೈರಾಗ್ಯ ಜೀವನ, ಪುಣ್ಯಕ್ಷೇತ್ರಗಳು ಇತ್ಯಾದಿ ವಿಷಯಗಳು ಅದರಲ್ಲೂ ಕೂಡ ವ್ಯಯದಲ್ಲಿ ಇರುವುದರಿಂದ ಈ ಸಂದರ್ಭದಲ್ಲಿ ಮಾಡುವಂತಹ ವ್ಯಯ ಅಂದ್ರೇ ಇನ್ವೆಸ್ಟ್ಮೆಂಟ್ ಅಲ್ವಾ. ಈಗ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾವುದೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕೋಕ್ಕೆ ಹೋಗಬೇಡಿ. ಲಾಭಗಳು ಬರುತ್ತಾ ಅಂತಾನೋ ಅಥವಾ ಮುಂದಿನ ದಿನಗಳಲ್ಲಿ ರೇಟ್ ಬರುತ್ತಾ ಅಂತಾನೋ ಅಥವಾ ಈ ಸಂದರ್ಭದಲ್ಲಿ ಮಾತ್ರ ಇನ್ ಕೇಸ್ ಮಾಡಲೇಬೇಕು ಅಂದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯೋದು ಉತ್ತಮ. ಈ ಟೈಮಲ್ಲಿ ಕೇತು ವ್ಯಯದಲ್ಲಿರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಸ್ಲೀಪ್ ಆಪ್ನಿಯಾ ಅಂತ ಅಂದರೆ ನಿದ್ದೆ ಸರಿಯಾಗಿ ಬರದೇ ಇರೋದು, ನಿದ್ದೆಯಲ್ಲಿ ಪದೇ ಪದೇ ನಿಮಗೆ ಎಚ್ಚರಿಕೆ ಆಗುವಂಥ ಸಂದರ್ಭಗಳಾಗಿರುತ್ತೆ. ಸ್ವಲ್ಪ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ, ಕೆಲಸದ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಾಗಿರ್ಬೋದು. ನಿಮ್ಮ ಪರ್ಸ್ನಲ್ ಈಗ ಟೈಮ್ ಯಾವ ರೀತಿ ಇದೆ, ದಶೆ ಅಂತರ್ದಶೆ ಏನಿದೆ, ಏನಾದರೂ ಪರಿಹಾರಗಳು ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅನ್ನುವಂತಹ ವಿಷಯಗಳನ್ನು ತೀರ್ಮಾನ ತಗೊಳ್ಳಿ. ಇನ್ನು ಕರ್ಮ ರಾಜ್ಯಸ್ಥಾನ, ವೃತ್ತಿ ಉದ್ಯೋಗ ಸ್ಥಾನವಾಗಿರುವಂತಹ ದಶಮದಲ್ಲಿ ನಮ್ಮ ಸ್ವಾಭಾವಿಕವಾಗಿರುವಂತಹ ದೇವಗುರು ಬೃಹಸ್ಪತಿಯು ಆಸೀನರಾಗಿದ್ದಾರೆ. ಗುರು ದಶಮ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ವರ್ಕ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. 2-3 ಮಾಡಬೇಕಾಗಿರುವಂತಹ ಕೆಲಸಗಳು ನೀವೇ, ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಬರೋದು. ಎಲ್ಲರಿಗೂ ಲೀವ್ ಅಪ್ರೂವ್ ಆಗ್ತಾ ಇರುತ್ತೆ, ನೀವು ಅಪ್ಲೈ ಮಾಡಿದ್ರೆ ಮಾತ್ರ ಹಾಫ್ ಡೇ ತಗೊಳ್ಳಿ, ಈಗ ಬೇಡ ಅಂತ ಹೇಳ್ತಾ ಇರ್ತಾರೆ. ಈವನ್ ಹಾಲಿಡೇಸಲ್ಲೂ ಕೂಡ ಕೆಲವೊಂದು ಬಾರಿ ವರ್ಕ್ ಮಾಡುವಂತಹ ಸಂದರ್ಭಗಳು ಬರಬಹುದು. ಸೊ ಈ ವಿಷಯಗಳೆಲ್ಲ ತಲೆಗೇನು, ಯಾಕೆ ನಾನು ಬಿಡಲ್ಲ, ಹೋದರೆ ಕಮಿಟ್ಮೆಂಟ್ಗಳಿಗೆ ಈ ಇತ್ಯಾದಿ ವಿಷಯಗಳ ಮುಖಾಂತರ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಉದ್ಯೋಗದಲ್ಲಿ ಒತ್ತಡ, ಕೆಲಸಗಳಲ್ಲಿ ಒತ್ತಡ ಅನ್ನೋದು ಇರುತ್ತೆ. ಅಥವಾ ಮಾಡೋಣವಾ ಬೇಡವಾ ಅನ್ನುವಂತಹ ಒಂದು ಗೊಂದಲ ಇರುತ್ತೆ. ಆದ್ದರಿಂದ ನೀವು ಸದ್ಯಕ್ಕೆ ಇನ್ ಕೇಸ್ ಏನಾದರೂ ಜಾಬ್ ಚೇಂಜ್ ಮಾಡಬೇಕು ಅನ್ನೋ ರೀತಿಯಲ್ಲಿದ್ದರೆ ಒಂದು ಸಾರಿ ನಿಮ್ಮ ಪರ್ಸ್ನಲ್ ಜಾತಕವನ್ನು ಅನಾಲಿಸಿಸ್ ಮಾಡಿಕೊಂಡು ಮುಂದುವರಿಯೋದು ಉತ್ತಮ.
ಇನ್ನು ಸಪ್ತಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಮುಖ್ಯವಾಗಿ ನಿಮ್ಮ ಶನಿ ಪರಮಾತ್ಮ ಕರ್ಮಕಾರಕ ಅಂತ ಹೇಳ್ತೀವಿ. ಅವರು ಸಪ್ತಮ ದಾಂಪತ್ಯ ಕಳತ್ರ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ನಿಮ್ಮ ಪತಿ ಅಂದರೆ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಆರೋಗ್ಯ, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯ ಆರೋಗ್ಯ, ಈ ಸಂದರ್ಭದಲ್ಲಿ ಸ್ವಲ್ಪ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಶನಿವಾರದ ದಿನಗಳಲ್ಲಿ ಯಾವುದಾದ್ರೂ ಮದುವೆ ಮಾತುಕತೆ, ಹುಡುಗಿ ನೋಡೋಕೆ ಹೋಗೋದಾಗಿರ್ಬೋದು ಅಥವಾ ಫೈನಲೈಸ್ ಮಾಡೋದಾಗಿರ್ಬೋದು, ಶನಿವಾರದ ದಿನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಶನಿವಾರ ಅವಾಯ್ಡ್ ಮಾಡಿ. ಘಾತವಾರ, ಸಪ್ತಮ ಶನಿ ನಡೀತಾ ಇರುವಂಥ ಸಂದರ್ಭಗಳಲ್ಲಿ ಸಾಟರ್ಡೇಸ್ನ ಆಲ್ಮೋಸ್ಟ್ ನೀವೆಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಇನ್ನು ಪಂಚಮ ಸ್ಥಾನದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಒಟ್ಟಾಗಿ ಓವರಲ್ ಆಗಿ ನೋಡಿದ್ರೆ ಪಂಚಮ ಸ್ಥಾನದಲ್ಲಿ ದ್ವಿತೀಯಾರ್ಥದಲ್ಲಿ ಬಹಳ ಗ್ರಹಗಳ ಕುಜ ಮತ್ತು ಬುಧ, ಶುಕ್ರ, ಅದೇ ರೀತಿ ಸಪ್ತಮದಲ್ಲಿ ಶನಿ, ಚಂದ್ರ ಆಗಿರ್ಬೋದು, ರವಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಪಂಚಮದಲ್ಲಿ ಬರೋದರಿಂದ ಏನಪ್ಪ ಒಂದು ಅದ್ಭುತವಾಗಿರುವಂಥ ವಿಷಯ ಅಂದರೆ ತುಂಬ ದಿನಗಳ ನಂತರ ಈ ಸಂದರ್ಭದಲ್ಲಿ ಹಳೆ ಸಾಲಗಳೇನಾದರೂ ಬಡ್ಡಿಗೆ ತಗೊಂಡಿದ್ರೆ ಅಥವಾ ಯಾರ ಹತ್ರ ಆದರೂ ಉಳಿಸ್ಕೊಂಡಿದ್ರೆ ಅಂತಹ ಸಾಲಗಳಿಂದ ವಿಮುಕ್ತರಾಗುವುದಕ್ಕೆ ಅನುಕೂಲವಾಗಿರುತ್ತೆ. ಓವರಲ್ ಆಗಿ ಫ್ರೆಂಡ್ಸ್ ಅಂತೆ, ನಿಮ್ಮ ಫ್ರೆಂಡ್ ಸರ್ಕಲ್ ಇಂಪ್ರೂವ್ ಆಗೋದು, ನೆಟ್ವರ್ಕ್ ಇಂಪ್ರೂವ್ ಆಗೋದು, ಪರಿಚಯಗಳು ಜಾಸ್ತಿ ಆಗೋದು, ಒಂದು ರೀತಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಈ ಮಾಸದಲ್ಲಿ ಹ್ಯಾಪಿಯಾಗಿ ಹೊಸ ವರ್ಷದಲ್ಲಿ, ಹೊಸ ನ್ಯೂ ಇಯರಲ್ಲಿ ನಿಮ್ಮ ಕನಸುಗಳನ್ನು ಮತ್ತು ಕೆಲವೊಂದು ಆಸೆಗಳನ್ನು ಮಾಡುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ, ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಗುರುಬಲ ಅನ್ನೋದು ಮುಖ್ಯವಾಗಿರುತ್ತೆ. ಕುಜ ಅನುಗ್ರಹಕ್ಕೋಸ್ಕರ, ಗುರು ಅನುಗ್ರಹಕ್ಕೋಸ್ಕರ ಗುರುವಾರದಂದು ಯೆಲ್ಲೋ ಡ್ರೆಸ್ ವೇರ್ ಮಾಡೋದರಿಂದ ಅಥವಾ ಗುರುವಾರದಂದು ಈ ಕಡಲೆಕಾಳು ಆ ಪ್ರಸಾದವನ್ನು ಈ ದೇವಸ್ಥಾನದಲ್ಲಿ ಬಂದಿರುವಂತಹ ಭಕ್ತಗಳಿಗೆ ನೀಡುವುದರಿಂದ ಕುಜನಿಗೆ ಸಂಬಂಧಪಟ್ಟಿರುವಂಥದ್ದು 1.25 kg ಕೆಂಪು ತೊಗರಿಬೇಳೆ, ಒಂದು ಕೆಂಪು ವಸ್ತ್ರವನ್ನು ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನ ಮಾಡುವುದರಿಂದ ಈ ಕುಜನ ಮತ್ತು ಗುರುವಿನ ಅನುಗ್ರಹ ಸದಾ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀರಾಮ್.